ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಪೂಜಾ ಅವರು ಮತ್ತು ಅವರು ಹುಡುಗ ಬಂದುಬಿಟ್ಟು ಹೊಸ ಮನೆನ ತೊಗೊಂಡಿರ್ತಾರಲ್ವ, ಆ ಮನೆಗೋಸ್ಕರ ಅಡ್ವಾನ್ಸ್ನ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಆ ಮನೇಲಿ ಬಂದುಬಿಟ್ಟು ಹೂವು ಹಣ್ಣು ಮತ್ತು ಆ ದುಡ್ಡನ್ನೆಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಮತ್ತು ಮೀನಾ ಅವ್ರಿಗೂ ಕೂಡ ಕಾಲ್ ಮಾಡಿರ್ತಾರೆ. ನೀವು ಬನ್ನಿ, ಈ ಥರ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳ್ತಿರ್ತಾರೆ. ಆಯಿತು ಅಂತ ಹೇಳಿಬಿಟ್ಟು ಅವರಿಬ್ಬರು ಕೂಡ ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಏನಪ್ಪ ಇದು ಹೂವು ಹಣ್ಣು ಎಲ್ಲ ಜೊತೆಗೆ ಬಂದುಬಿಟ್ಟಿದ್ಯಾ ಅಂತಂದಾಗ, ಮೊದಲನೇ ಸತಿ ಅಡ್ವಾನ್ಸ್ ಕೊಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಹೀಗೆ ಕೊಡೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಒಳ್ಳೆಯದು ಅಂತ ಹೇಳ್ತಾರೆ. ಇಷ್ಟೊಂದು ದುಡ್ಡನ್ನು ನಾನು ಒಂದು ಸತಿನೂ ಕಣ್ಣಾರೆ ನೋಡೇ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಪೂಜಾ ಅವ್ರು ಹೇಳ್ತಾರೆ, ಪಕ್ಕದಲ್ಲೇ ಮಹಾಲಕ್ಷ್ಮಿನ ಇಟ್ಕೊಂಡು ನಾನು ದುಡ್ಡೇ ನೋಡಿಲ್ಲ ಅಂತ ಹೇಳ್ತಿರಲ್ಲ ಸೂರ್ಯ ಅವರೇ ಅಂತ ಹೇಳ್ತಾ ಇರ್ತಾರೆ. ಆಗ ಮೀನಾ ಅವ್ರು ಹೇಳ್ತಾರೆ, ರೀ ಅವ್ರೇನೋ ತಮಾಷೆಗೆ ಹೇಳ್ತಾ ಇದ್ದಾರೆ, ನೀವೇನು ಅದನ್ನು ಸೀರಿಯಸ್ಸಾಗಿ ತೊಗೋಬೇಡಿ ಅಂತ ಹೇಳ್ತಾರೆ. ಇಲ್ಲ ಕಣಮ್ಮ ಮೀನಮ್ಮ, ನೀನು ನಮ್ಮ ಮನೆಗೆ ಬಲ್ಗಾಲಿಟ್ಟು ಯಾವಾಗ ಬಂದು ಅವತ್ತೇ ನನ್ನ ದರಿದ್ರನ ಓಡೋಗ್ಬಿಡ್ತು ಅಂತ ಹೇಳ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ಅಲ್ಲಿಗೆ ಅವರು ವಿಶ್ವಾಸ್ ಮತ್ತು ಅವ್ರ ಹೆಂಡತಿ ಕೂಡ ಅಲ್ಲಿಗೆ ಬರ್ತಾರೆ. ವಿಶ್ವಾಸ್ ಮತ್ತು ಅವ್ರ ಹೆಂಡತಿ ಕೂಡ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣವೇ ಅಲ್ಲಿ ಅಡ್ವಾನ್ಸ್ ಕೊಡೋಣ ಅಂತ ಹೇಳಿ ಅವ್ರು ಕರ್ಕೊಂಬಂದಾಗ ಅಲ್ಲಿ ಮೀನಾ ಮತ್ತು ಸೂರ್ಯ ಅವರಿಬ್ಬರು ಕೂಡ ಎಲ್ಲ ತಟ್ಟೆಯಲ್ಲಿ ಎಲ್ಲ ಜೋಡಿಸ್ಕೊತಾ ಇರ್ತಾರೆ. ಆಗ ಸಡನ್ನಾಗಿ ವಿಶ್ವಾಸ್ ಮತ್ತು ಅವ್ರ ಹೆಂಡತಿನೂ ಕೂಡ ಅಲ್ಲಿ ನೋಡಿಬಿಟ್ಟು ಶಾಕ್ ಆಗ್ತಾರೆ. ಆಗಿಬಿಟ್ಟು ಅಲ್ಲಿ ಸೂರ್ಯ ಮತ್ತು ಮೀನಾ ಅವರಿಬ್ಬರು ಕೂಡ ಅವರಿಬ್ಬರನ್ನ ಹಿಡ್ಕೊತಾರೆ. ಆಗ ಸೂರ್ಯ ಅವರು ಆ ವಿಶ್ವಾಸನ ನೋಡಿಬಿಟ್ಟು ಅವರನ್ನು ಹಿಡ್ಕೊಂಬಿಟ್ಟು ಇನ್ನೂ ಎಷ್ಟು ಜನದ ಮನೆ ಹಾಳು ಮಾಡಿದ್ಯೋ ನೀನು ಅಂತ ಹೇಳಿಬಿಟ್ಟು ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಆಗ ವಿಶ್ವಾಸ್ ಹೆಂಡ್ತಿನ ಪೂಜಾ ಮತ್ತು ಮೀನಾ ಅವರು ಕೂಡ ಹಿಡ್ದಿಟ್ಕೊಂಡಿರ್ತಾರೆ. ಆಗ ಪೂಜಾ ಅವರು ಅವ್ರ ಕೆನ್ನೆಗೆ ಬಾರಿಸ್ತಾರೆ ಕೂಡ. ಹೊಡೆದ್ಬಿಟ್ಟು ಇಬ್ಬರು ಹಿಡ್ಕೊಂಡಿರ್ತಾರೆ. ಬಸ್ಸು ಇವ್ರ ಮನೆ ಓನರ್ ಬಸ್ಸು ಅಂತ ಹೇಳಿದಾಗ, ಮನೆ ಓನರ, ಮನೆ ಹಾಳು ನನ್ನ ಮಗ ಇವನು, ಎಷ್ಟು ಮನೆ ಈ ಥರ ಹಾಳು ಮಾಡಿದ್ದಾನೋ ಇವನು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಅವನನ್ನು ಹೊಡಿತಾನೆ ಇರ್ತಾರೆ. ಆಗ ಮೀನವ್ರು ಹೇಳ್ತಾರೆ, ಬಿಡಿ ಅವ್ರನ್ನ ಏನು ಕುಡಿತಾ ಇದ್ದೀರಾ, ಪೊಲೀಸ್ನವ್ರನ್ನ ಹಿಡ್ಕೊಡೋಣ ಅಂತ ಹೇಳ್ತಾ ಇರ್ತಾರೆ. ಬೇಡ ಪೊಲೀಸ್ನವರೆಲ್ಲ ಬೇಡ, ನಾನು ದುಡ್ದು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ 30 ಲಕ್ಷ ನೀನು ದುಡ್ದು ಕೊಡ್ತೀಯ ಅಥವಾ ಯಾವುದಾದ್ರು ಮನೆ ಹಾಳು ಮಾಡಿಕೊಡ್ತೀಯೋ ನೀನು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಮತ್ತೆ 4 ಹೊಡಿತಾನೆ ಇರ್ತಾರೆ. ಆಗ ಇವರು ಪೂಜಾ ಮತ್ತು ಮೀನಾ ಅವರು ಕೂಡ ಅವ್ರನ್ನ ಹಿಡ್ಕೊಂಡಿರ್ತಾರೆ. ನೀನೇ ಅವಳೆ ಕೇಳೋದಕ್ಕೆ ಅಂದ ತಕ್ಷಣವೇ ಪೂಜಾ ಅವರು ಮತ್ತೊಂದು ಬಾರಿಸ್ತಾರೆ. ಆಗ ಮೀನಾ ಅವರು ಕೂಡ ಅವರನ್ನು ಹೊಡಿತಾರೆ. ಅವ್ರನ್ನ ಹಿಡ್ಕೊಂಡಿದ್ದೀರಲ್ಲ ನಮ್ಮ ಮನೆಯವ್ರನ್ನ, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ನೋಡು, ದುಡ್ಡು ಅಂತ ಸಾಯ್ತಿದೆಯಲ್ಲ, ಕಟ್ಕೊಂಡಿರೋ ಹೆಂಡ್ತಿನೇ ನಿನ್ನನ್ನು ಅವ್ರನ್ನ ಇಟ್ಕೊಂಡಿದ್ದೀರಲ್ಲ ಬಿಡಿ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಗಲ್ವಾ ನಿನಗೆ ಅಂತ ಹೇಳಿ ಬೈತಾ ಇರ್ತಾರೆ. ಆಗ ಅಲ್ಲಲ್ಲಿ ಅಕಸ್ಮಾತ್ ನೀನೇನಾದರೂ ನಮ್ಮನ್ನು ಕರೆದಿರಲಿಲ್ಲ ಅಂದರೆ ನೀನು ಕೂಡ ತಗ್ಲಾಕೊಂಡ್ಬಿಡ್ತಿದ್ದಲ್ಲೋ ನೀನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ರೋಹಿಣಿಯವರು ಕೂಡ ಅವ್ರ ಅತ್ತೆ ಕಳ್ತನದಿಂದ ಫೋನ್ ಮಾಡಿಬಿಟ್ಟು ಮನೋಜ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿರ್ತಾರೆ. ಆಗ ಮನೋಜ್ ಅವರು ರೋಹಿಣಿಯವ್ರನ್ನ ಬೈತಾರೆ. ಅಲ್ಲಮ್ಮ ರೋಹಿಣಿ, ನೀನು ಈ ಥರ ಅಮ್ಮನ ಗೊತ್ತಿಲ್ದಂಗೆ ಕಳ್ತನದಿಂದ ಎಲ್ಲ ನನ್ನನ್ನು ಭೇಟಿ ಆಗೋಕ್ಕೆ ಹೋಗಬೇಡ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಅವರು ಮನೋಜ್ ಅವ್ರಿಗೆ ಕಾಲ್ ಮಾಡ್ತಾರೆ. ಇವನೇನು ಫೋನ್ ಮಾಡ್ತಾ ಇದ್ದಾನೆ, ಇವನಿಂದಾನೇ ನನ್ನ ಜೀವನ ಹಾಳಾಗಿದ್ದು, ಎಲ್ಲಾದರೂ ಕುಡಿದು ಬಿದ್ದಿರಬೇಕು, ಅದಕ್ಕೋಸ್ಕರ ಕಾಲ್ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿಬಿಟ್ಟು, ಏನೋ ಸೂರ್ಯ ಅಂತ ಕೇಳಿದಾಗ, ಏನಿಲ್ಲ ಕಣೋ, ಈ ಥರ ವಿಶ್ವಾಸ ಸಿಕ್ಕಾಕೊಂಡಿದ್ದಾನೆ ಇಲ್ಲಿ ಅಂತ ಹೇಳ್ತಾನೆ, ನಿನ್ನ ದುಡ್ಡು ತೊಗೊಂಡೋಗಿದ್ನಲ್ಲ ಅವನು. ಹೌದಾ, ನಿಜವಾಗ್ಲೂ ಸುಳ್ಳು ಹೇಳ್ತಿದ್ಯೋ ನಿಜ ಹೇಳ್ತಿದ್ಯೋ ಅಂತ ಕೇಳ್ತಾರೆ. ಅಲ್ಲ, ಸುಳ್ಳು ಹೇಳೋದಕ್ಕೆ ನಾನೇ ನಿನ್ನ ಹೆಂಡ್ರ ಅಂತ ಕೇಳ್ತಾರೆ. ಅದಕ್ಕೆ ರೋಹಿಣಿಯವರು, ನೋಡಿ ಹೇಗೆ ಮಾತಾಡ್ತಾರೆ ನಿಮ್ಮ ತಮ್ಮ ಅಂತ ಹೇಳ್ತಾರೆ. ಆಗ ಲೊಕೇಶನ್ ಜೊತೆ ಕಳಿಸಿದ್ದೀನಿ, ಬಾರೋ ಇಲ್ಲಿ ಅಂತ ಹೇಳಿಬಿಟ್ಟು ಮನೋಜ್ ಅವ್ರಿಗೆ ಲೊಕೇಶನ್ ಜೊತೆ ಕಳಿಸ್ತಾರೆ. ಆಗ ರೋಹಿಣಿ ಮತ್ತು ಸೂರ್ಯ ಅವರು ಇರೋ ಕಡೆ ಮನೋಜ್ ಮತ್ತು ರೋಹಿಣಿ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಆಗ ಮನೋಜ್ ಅವರು ಅವರನ್ನು ಹೇಳ್ತಾರೆ, ಮಿಸ್ಟರ್ ವಿಶ್ವಾಸ್, ವಾಟ್ ಇಸ್ ದಿಸ್ ಐಸೆ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು, ಏನು ರೀ ನೀವು ಐಸೆ ಪೈಸೆ ಅಂದ್ಕೊಂಡು 4 ಕೊಟ್ಬಿಟ್ಟು ದುಡ್ಡು ಎಲ್ಲಿದೆ ಅಂತ ಕೇಳೋದು ಬಿಟ್ಟು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ರೋಹಿಣಿಯವ್ರು ಬಂದುಬಿಟ್ಟು ಅವರನ್ನು ಚೆನ್ನಾಗಿ ಕೆನ್ನೆಗೆ 4 ಬಾರಿಸ್ತಾರೆ. ಆಗ ಇವರು ಮನೋಜ್ ಅವರು ಕೂಡ ಅವರನ್ನು 4 ಹೊಡಿತಾರೆ. ಹೊಡೆದ್ಬಿಟ್ಟು ಎಲ್ಲಿ ದುಡ್ಡು ಅಂತಂದ, ಎಲ್ಲ ಖರ್ಚಾಗೋಯ್ತು ಅಂತಾರೆ. ಅಯ್ಯೋ, ಎಲ್ಲ ಖರ್ಚಾಗೋಯ್ತಾ, ಹಾಗಾದರೆ ನಮ್ಮ ದುಡ್ಡು ಎಲ್ಲಿ ಏನು ಎತ್ತ ಅಂತ ಹೇಳಿಬಿಟ್ಟು ಹೊಡಿತಾನೆ ಇರ್ತಾರೆ ಇಬ್ಬರು ಸೇರಿ. ಅಷ್ಟರಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿರ್ತಾರಲ್ವ, ಅಲ್ಲಿಗೆ ಅದೇ ಟೈಮ್ಗೆ ಪೊಲೀಸ್ನವ್ರು ಕೂಡ ಬರ್ತಾರೆ. ಆಗ ಬಿಡ್ರಿ ಅವ್ರನ್ನ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟ್ರೆ, ಇವನು ನನಗೆ 30 ಲಕ್ಷಕ್ಕೆ ಮೋಸ ಮಾಡಿಬಿಟ್ಟಿದ್ದಾನೆ ಇನ್ಸ್ಪೆಕ್ಟ್ರೆ ಅಂತ ಹೇಳ್ತಾ ಇರ್ತಾರೆ. ನೀವು ಆ ಥರ ಹೊಡೆದ್ಬಿಟ್ರೆ ಅವನು ಏನಾದರೂ ಸತ್ಕಿತ್ತೋಗ್ಬಿಟ್ರೆ ಏನು ರೀ ಮಾಡ್ತೀರಾ, ಬಿಡ್ರಿ ನಾವು ವಿಚಾರಿಸೋದಕ್ಕೆ ಅಂತ ಹೇಳಿಬಿಟ್ಟು, ಬನ್ನಿರಿ ಇವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ಅಂತ ಹೇಳ್ತಾ ಇರ್ತಾರೆ. ಆಗ ಇನ್ಸ್ಪೆಕ್ಟ್ರ್ ಅವರಿಬ್ಬರನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮನೆಯಲ್ಲಿ ರಂಗನಾಥ್ ಅವರು ಪುಸ್ತಕ ಓದ್ಕೊಂಡು ಕೂತಿರ್ತಾರೆ. ಅಲ್ಲಿ ರವಿ ಶ್ರುತಿ ಅವರು ಕೂಡ ಇರ್ತಾರೆ, ಹಾಗೆ ಶಾಂತಿ ಅವರು ಕೂಡ ಇರ್ತಾರೆ. ವಯಸ್ಸಾದಮೇಲೆ ಈ ಪುಸ್ತಕಗಳನ್ನ ನಾವು ಗೆಳತಿಯರನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಗೆ ಅಷ್ಟರಲ್ಲಿ ಮನೋಜ್ ಅವರು ಅಮ್ಮ ಅಂದ್ಕೊಂಡು ಬರ್ತಾರೆ. ಅಲ್ಲಲ್ಲೇ ಯಾವಾಗಲೂ ನೀನು ಅಮ್ಮ ಅಂದ್ಕೊಂಡೆ ಬರ್ತೀಯಲ್ಲೇ, ಏನಲ್ಲೇ ನಿಂದು ಅಂತ ಕೇಳ್ತಾರೆ ಶಾಂತಿಯವರು. ಆಗ ಮನೋಜ್ ಅವರು ಹೇಳ್ತಾರೆ, ಕಣಮ್ಮ, ನಮಗೆ ಮೋಸ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡೋಗಿದ್ನಲ್ಲಮ್ಮ ಇವನು ವಿಶ್ವಾಸ ಅಂತ ಹೇಳಿ ಅವ್ನು ಸಿಕ್ಕಾಕೊಂಬಿಟ್ಟ ಕಣಮ್ಮ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೌದಾ, ಹೇಗೋ ದುಡ್ಡು ಕೊಟ್ಟನೆ ನಾನು ನಿನಗೆ ವಾಪಸ್ಸು ಅಂತ ಹೇಳ್ತಾರೆ. ಆಗ ಇಲ್ಲ ಕಣಮ್ಮ ಅಂತ ಹೇಳ್ತಾರೆ.
ಆಗ ಸೂರ್ಯ ಅವ್ರು ಹೇಳ್ತಾರೆ, ಏನು ನಡೀತು ಅಂತ ನಾನು ಹೇಳ್ತೀನಪ್ಪ ಅಂತ ಹೇಳ್ತಾರೆ. ನಮಗೆ ಪರಿಚಯ ಇರೋರೊಬ್ರು ಮನೆ ತೊಗೊತಾ ಇದ್ರು, ಅದಕ್ಕೆ ನಮಗೂ ಕೂಡ ಕರೆದಿದ್ರು, ಅದಕ್ಕೆ ನಾನು ಮೀನಾ ಕೂಡ ಅಲ್ಲಿಗೆ ಹೋಗಿದ್ವಿ. ಅವಾಗ ಸಿಕ್ಕಾಕೊಂಡಿದ್ವಿ ಇವರಿಬ್ರು. ಅವ್ರಿಗೂ ಕೂಡ ಅದೇ ರೀತಿ ಮೋಸ ಮಾಡೋದಕ್ಕೆ ಅಂತ ಹೊರಟಿದ್ರು ಕಣಪ್ಪ. ಅವಾಗ ನಾವು ಅಲ್ಲಿಗೆ ಹೋದಾಗ ಈಗೆಲ್ಲ ಆಯಿತು. ಅವನಿಗೆ 4 ತದಕ್ ಬಿಟ್ಟು ಅಲ್ಲೇ ಇಟ್ಕೊಂಡು ಮನೋಜ್ನ ಕರೆದ್ವಿ. ಆಗ ಪೊಲೀಸ್ನವ್ರು ಬಂದುಬಿಟ್ಟು ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಕಣಪ್ಪ ಅಂತ ಹೇಳ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ನಾವು ಅಲ್ಲೇ ಬಾಯಿ ಬಿಡಿಸ್ಬೋದಾಗಿತ್ತು, ಆದರೆ ಇವ್ರು ಪೊಲೀಸ್ನವ್ರನ್ನ ಫೋನ್ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ರು ಅಂತ ಹೇಳ್ತಾರೆ. ಆಗ ಮನೋಜ್ ಅವರು ಕೂಡ ಅದನ್ನೇ ಹೇಳ್ತಾರೆ, ಅಯ್ಯೋ ಹೌದಲ್ವಾ, ನಾವು ಪೊಲೀಸ್ನನ್ನು ಫೋನ್ ಮಾಡಬಾರ್ದಾಗಿತ್ತು ಇವರು, ನನಗೆ ದುಡ್ಡು ಸಿಗಬಾರ್ದು ಅಂತಲೇ ಹೀಗೆ ಮಾಡಿರೋದು ಅಂತ ಹೇಳ್ತಾ ಇರ್ತಾರೆ. ರೋಹಿಣಿಯವರು ಕೂಡ ಅದನ್ನೇ ಹೇಳ್ತಾರೆ, ನಮ್ಮ ಕೈಗೆ ದುಡ್ಡು ಸಿಗಬಾರ್ದು ಅಂತಲೇ ಇವ್ರು ಈ ಥರ ಮಾಡಿರೋದು ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರುತಿ ಅವರು, ಅಲ್ಲ ನೀವು ಏನು ಪೊಲೀಸ್ನವ್ರು, ನೀವು ಕೇಳಿದ ತಕ್ಷಣ ಅವ್ರು ನಿಮ್ಮನ್ನು ಹೇಳ್ಬಿಡೋರು, ಅವರು ಹೇಳ್ತಾ ಇರಲಿಲ್ಲ ಅವರು ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಸುಮ್ಮನೆ ಎಲ್ಲರೂ ಲಬೋ ಅಂತ ಯಾಕೆ ಬಡ್ಕೊತಾ ಇದ್ದೀರಾ ನೀವು, ಅದು ಸಿಕ್ಕಾಗ ಮಾತಾಡೋಣ, ಹೋಗಿಬಿಟ್ಟು ನಿಮ್ಮ ಕೆಲ್ಸಗಳನ್ನ ನೀವು ನೋಡ್ಕೊಳ್ಳಿ ಹೋಗಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಬಾರಮ್ಮ ಮೀನಾ, ನನಗೆ ತುಂಬ ತಲೆನೋಯ್ತಾ ಇದೆ, ಕಾಫಿ ಮಾಡ್ಕೊಡು ಬಾ ಹೇಳ್ಬಿಟ್ಟು ಮೀನಾ ಮತ್ತು ಸೂರ್ಯ ಅವರು ಕೂಡ ಒಳಗಡೆ ಹೋಗ್ತಾರೆ. ಆಗ ರವಿ ಶ್ರುತಿ ಅವರು ಕೂಡ ಒಳಗಡೆ ಹೋಗ್ತಾರೆ. ಆಗ ಶಾಂತಿ ಅವರು ಮನೋಜನ್ಗೆ ಹೇಳ್ತಾ ಇರ್ತಾರೆ, ಅಲ್ಲ ಕಣೋ ಮನೋಜ, ನಿನಗೆ ಅಕಸ್ಮಾತ್ ಏನಾದರೂ ಅದು ದುಡ್ಡು ಸಿಕ್ಕಿದ್ರೆ ನೀನು ಟಾಪಲ್ಲಿ ಹೋಗ್ಬಿಡ್ತಿದ್ದಲ್ಲೋ ಅಂತ ಹೇಳ್ತಾರೆ. ಹಾಗಿದ್ರೆ ಇವಾಗ ನಾನು ಟಾಪಲ್ಲಿ ಇಲ್ಲೇನಮ್ಮ ಅಂತ ಕೇಳ್ತಾರೆ. ಇದೆಯಾ ಕಣೋ ಟಾಪಲ್ಲೇ, ಇನ್ನೂ ಅದಕ್ಕಿನ್ನ ಮೇಲೆ ಹೋಗ್ಬಿಡ್ತಿದ್ದಲ್ಲ ಹೇಳ್ದೆ ಕಣೋ ಅಂತ ಹೇಳ್ತಾರೆ. ಏನೋ ಬಿಡು ಹೋಗಲಿ, ಆ ದುಡ್ಡು ಸಿಗಬೇಕಿತ್ತಲ್ಲೇನಮ್ಮ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ರೋಹಿಣಿಯವ್ರಿಗೆ ಆ ದಿನೇಶ ಮತ್ತೆ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು, ಏನಮ್ಮ ಹೇಗಿದೆಯಾ ಅಂತ ಕೇಳ್ತಾರೆ. ಯಾಕೆ ಫೋನ್ ಮಾಡಿದ್ಯಾ ನೀನು ಅಂತ ಹೇಳಿದಾಗ, ಏನಿಲ್ಲ, ನನಗೆ 1 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತ ಹೇಳ್ತಾರೆ. ಎಲ್ಲಿಂದ ತಂದ್ಕೊಡ್ಲಿ, ಯಾಕೆ ನನ್ನ ಪ್ರಾಣ ತಿಂತಾ ಇದೆಯಾ ನೀನು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅದು ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು 1 ಲಕ್ಷ ಅರೇಂಜ್ ಮಾಡು, ಇಲ್ಲಾಂದರೆ ನಾನೇ ಅಲ್ಲಿಗೆ ಬರಬೇಕಾಗುತ್ತೆ ಅಂತ ಹೇಳಿಬಿಟ್ಟು ರೋಹಿಣಿಯವ್ರಿಗೆ ಎದುರಿಸ್ತಾ ಇರ್ತಾನೆ ದಿನೇಶ. ಆಗ ದಿನೇಶ್ ಕಡೆಯಿಂದ ಮತ್ತೆ ರೋಹಿಣಿಗೆ ಕಾಟ ಶುರು. ಓಕೆ ಫ್ರೆಂಡ್ಸ್, ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.